ಹಲೋ ನಮಸ್ಕಾರ ಕರ್ನಾಟಕ ಮಂದಿ, ವೆಲ್ಕಮ್ ಟು ಸಂಡೇ ಮಿನಿ ಲಾಗ್. ಸ್ಕೂಲ್ ಡೇಸ್ ಅಲ್ಲಿ ಸಂಡೇ ಅಂದ್ರೆ ಮಸ್ತ್ ಮಜಾ ಮಾಡುವ ನಾವು ಈಗಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ಸಂಡೇ ಅಂದ್ರೆ ಏನ್ ಸ್ಪೆಷಲ್ ಅಂತ ಕೇಳೋ ತರ ಆಗ್ಬಿಟ್ಟಿದೀವಿ. ಓಕೆ, ಅಲ್ಲಿ ಸ್ಟೈಲ್ ಅಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಹಾಫ್ ಕೆಜಿ ಚಿಕನ್ ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ. ಜೊತೆಗೆ ಒಂದಿರುಳ್ಳಿ, ಒಂದಿಡಿ ಕೊತ್ತಂಬರಿ, ಒಂದ್ ಟೊಮೆಟೊ, ಒಂದ್ ಸ್ವಲ್ಪ ಪುದೀನ ತಗೊಂಡಿದೀನಿ. ಹಾಗೆ ಒಣ ತೆಂಗಿನಕಾಯಿನ ಒಂದ್ ಸ್ವಲ್ಪ ಎತ್ಕೊಂಡಿದೀನಿ. 4 ಲವಂಗ ತಗೊಂಡಿದೀನಿ, 4 ಮೆಣಸು, 1 ಏಲಕ್ಕಿ, 3 ಚಕ್ಕೆ, ಶುಂಠಿ ಬೆಳ್ಳುಳ್ಳಿ 1 ಸ್ಪೂನ್, ಚಿಕನ್ ಮಸಾಲ 2 ಸ್ಪೂನ್, ಉಪ್ಪು ಅರಿಶಿನ ಮುಂಚೆನೆ ಹಾಕಿರ್ತೀವಿ ನೋಡ್ಕೊಂಡು ಹಾಕಿ, ಖಾರ 2 ಸ್ಪೂನ್. ನಾವು ರಾಯಚೂರು ಮಂದಿ ಆಗಿರೋದ್ರಿಂದ ಖಾರ ಜಾಸ್ತಿ ತಿಂತೀವಿ. ಮಾತೆಷ್ಟೇ ಖಾರವಾಗಿದ್ರು ಮನಸ್ಸು ಮಾತ್ರ ಸ್ವೀಟ್ ಆಗಿರುತ್ತೆ. ನಮ್ಮೂರ ಬಗ್ಗೆ, ನಮ್ಮ ಜನಗಳ ಬಗ್ಗೆ ಕೇಳಿದ್ರೆ ಬೆಳಗಾಗೋವರೆಗೂ ನಾನು ಹೇಳ್ತಾನೆ ಇರ್ತೀನಿ. ಸರಿ, ಮಸಾಲೆಗೆ ಏನೇನ್ ಬೇಕೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಿ ಈರುಳ್ಳಿನೆಲ್ಲ ಕೆಂಪಗೆ ಮಾಡ್ಕೊಂಡು ಅದಾದ್ಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ ಅದಕ್ಕೆ. ಅಂತೂ ನಾನು ಅಡುಗೆ ಮಾಡೋದು ಕಲಿತೆ ಅಂತ ತುಂಬಾ ಖುಷಿ ಆಯ್ತು. ಸರಿ, 2 ನಿಮಿಷ ಆದ್ಮೇಲೆ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೊಂಡು ಒಂದು ಟೊಮೊಟೊನ ಹಾಕೊಂಡು ಕ್ಲೋಸ್ ಮಾಡಿ 1-2 ನಿಮಿಷ. ಸರಿ, ಮಸಾಲೆನೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಚಿಕನ್ ಚೆನ್ನಾಗಿ ಕುದ್ದಿರುತ್ತೆ. ಕುದ್ದಿರೋದನ್ನೆಲ್ಲ ನೋಡ್ಕೊಂಡು ನಾವೆಲ್ಲ ಐಟಮ್ನ ಅದರಲ್ಲಿ ಆ್ಯಡ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಮಾತ್ರ ನಿಮ್ಗೆ ಹಳ್ಳಿ ರುಚಿ ಸಿಗುತ್ತೆ, ಇಲ್ಲಾಂದ್ರೆ ರುಚಿ ಸಿಗಲ್ಲ. ಖಾರ, ಉಪ್ಪು, ಅರಿಶಿನ, ಚಿಕನ್ ಮಸಾಲ, ಅಲ್ಲ ಪೇಸ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಫ್ರೈ ಆದರೆ ಮಾತ್ರ ನಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂಚೂರು ಕೊತ್ತಂಬರಿ ಮೇಲೆ ಹಾಕ್ಬಿಟ್ಟು 10 ನಿಮಿಷ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆಮೇಲೆ ತೆಗೆದು ನೋಡಿ. ವಾವ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.